ನೋಡಿ ಕೋಳಿ ಬಾಡಿಸು ರಾಗಿ ನೋಡಿ ಕಟ್ ಮಾಡಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಾಂಸದ ಥರನೇ ತುಂಬ ಚೆನ್ನಾಗಿದೆ ನೋಡಿ. ಒಂದೇ ಒಂದು ತೊಡೆ, ಅದುವೇ ಕೋಳಿ ಹೆಚ್ಚು ಕಮ್ಮಿ ಅದು 5 kg ಬರುವಂಗಿತ್ತು ಕೋಳಿ. ಅಂತ ಕೋಳಿ ತೊಡೆ ಸೂಪರ್ ಆಗೈತೆ ನೋಡಿ, ಚೆನ್ನಾಗೈತೆ. ಕೈಮಾ ಮಾಡ್ತಾ ಇದ್ರೆ ಸಾರು ಊಟ ಮಾಡ್ತಾರೆ ಮುದ್ದೆ ಜೊತೆ ಘಮ ಘಮ ಅಂತದೆ. ಬಾಯೇ ಒಳ್ಳೊಂದು ಅಲೆ, ಬಾಯಲ್ಲಿ ನೀರು ಬರ್ತದೆ ಕಣಪ್ಪ. ನೋಡಿ ಇನ್ನೂ ಸಾಮಗ್ರಿಗಳು ಹಾಕ್ಬೇಕು. ಎಲ್ಲ ರೆಡಿ ಆಯ್ತವೆ, ಎಲ್ಲ ರೆಡಿ. ನೋಡಿ ಇನ್ನೂ ಸಾಕಷ್ಟು ಪದಾರ್ಥಗಳು ಹಾಕ್ಬೇಕು, ಎಲ್ಲ ರೆಡಿ ಮಾಡ್ತೀವಿ. ಹಂಗಾಗಿ ನೋಡಿ ಮಸಾಲೆಗೆ ಮಾಂಸ ಹಾಕೋತಾ ಇದ್ದೀನಿ. ಎಲ್ಲಾನು ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಕಲಿಸ್ಕೋಬೇಕು ನೋಡಿ. ಎಲ್ಲ ರೆಡಿ ಆದೋ, ಒಂದು 20 ಉಂಡೆ ರೆಡಿ ಆದೋ. ಇನ್ನೇನಿದ್ರು ಸ್ವಲ್ಪ ಎಣ್ಣೆ ಬಾಂಡೆಗೆ ಬಿಸಿ ಮಾಡಿಬಿಟ್ಟು ಆಮೇಲೆ ಸಾರುಳಿಗೆ ಬಿಡೋದು. ಕೈಮಾ ಉಂಡೆ ರೆಡಿ ಆಗಿದೆ ನೋಡಿ. ಎಲ್ಲ ಕಟ್ಟಾದೋ, ಎಲ್ಲ ಈಗ ಒಂದು 20 ಉಂಡೆ ಆಗವೆ. ಕೋಳಿ ಕೈಮಾ ಮಾಡ್ಕೊಂತೀನಿ. ಕೈಮಾ ಉಂಡೆ ಸಖತ್ತಾಗಿರ್ತದೆ, ಚೆನ್ನಾಗಿರ್ತದೆ, ಇಷ್ಟ ಇರೋರು. ಕೈಮಾ ಉಂಡೆ ರೆಡಿ ಆಗಿದೆ. ಇನ್ನೇನು ಕೈಮಾ ಉಂಡೆ ಹಾಕಬೇಕು. ಮಳ್ಳು ಬಂದ ತಕ್ಷಣ ಕೈಮಾ ಉಂಡೆ ಹಾಕೋದು ನೋಡಿ. ಹಿಂಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ. ರೆಡಿ ಆಗಿದೆ ಕೈಮಾ ಸಾರು ಚಿಕನ್. ಕೋಳಿ ಕೈಮಾ ಇದು ಉಂಡೆ ಸಕ್ಕತ್ತಾಗಿ ಆಗವೆ. ನಾವೇ ನಮ್ಮ ಕೈಯಾರ ಮಾಡಿದ್ದೀವಿ, ಜೊತೆಗೆ ಮೊಟ್ಟೆ. ತುಂಬ ಚೆನ್ನಾಗಿದ್ದಾವೆ ನೋಡಿದ್ರ. ನೋಡಿ ಕೋಳಿ ಬಾಡ್ನೆಸ್ಸು ರಾಗಿ ಮುದ್ದೆ. ಯಾವಾಗಲೂ ರಾಗಿ ಮುದ್ದೆ ಕೋಳಿ ಬಾಡ್ನೆಸ್ಸು ಅಂದರೆ ತುಂಬ ಇಷ್ಟ. ಊಟ ಮಾಡ್ತಾ ಇದ್ದೀನಿ. ಸೂಪರ್. ಬಂಬಟ್ಟು ಸೂಪರ್. ಜೊತೆಗೊಂದು ಸ್ವಲ್ಪ ಸಾರು ಕುಡಿತಾ ಇದ್ರೆ ಸೂಪರ್. ವಿಶೇಷವಾಗಿ ಏನಾರ ಒಂದೊಂದು ಕಂಡಿಡ್ದು ಅಂತ ಇರಬೇಕು, ಅವಾಗಲೇ ಚಂದ. ಆದವ್ರು ಮಾಡ್ಕೊತೀನಿ, ಖುಷಿ ಇರೋರು, ಒಳ್ಳೆಯದವರು ಕೆಲವತ್ತು ನೋಡಿ ಚೆನ್ನಾಗಿದೆ ತುಂಬ ನೋಡಿ. ಇವತ್ತು ಚಿಕನ್ನಲ್ಲಿ ಕೈಮಾ ಅಂದರೆ ಫೈಟ್ರ್ ಕೋಳಿ ಆಗಲೇ ಹೇಳಿದ್ನಲ್ಲ, ಆ ಕೋಳಿಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ.